ಸಾವಿರ ನಿಲ್ಕೊಂಡು ಇಲ್ಲ ಈ ಏನ್ ಬಂದಿದೆ ನಿಂಗೆ? ಇವ್ರು ಬೇರೆ ಬಂದು ಕಾಸ್ಟ್ಲಿ ಮತ್ತಿದ್ದು ಅಲ್ಲಿ ಮಾಡಕ್ ಬಿಡಲ್ಲ, ಕ್ರಿಕೆಟ್ ಮಾಡಕ್ ಇದ್ವಿ ಅಲ್ಲಿ. ಈ ನನ್ ಮಕ್ಕಳಿಗೆ ಹುಟ್ಟಾಗ ಬೆಣ್ಣೆ ಹೊಸೂರಿ ತೊಳೆದು ತುತ್ತು ಮಾಡಿ ತಿನ್ಸಿ ಇವತ್ತು ನನ್ ಮಕ್ಕಳು ಕೂಡ ನಾನ್ ಸಾಯಿ ಅಂತ ಅನ್ಸ್ಕೋಬೇಕು. ಇದ್ಯಾ ಕರ್ಮ ಲೋ, ನೀವು ಉದ್ಧಾರ ಕಲ್ಕೊಂಡ್ರ ನಾಶನ ಆಗೋಗ್ತೀರ. ಅಷ್ಟಿಂದ ಯಾಕಾದ್ರೂ ಬಂದು ನನ್ ಒಟ್ಟು ಉಳಿಸ್ತಾರೋ ಗೊತ್ತಾಗಲ್ವೇ? ಇಲ್ದಾಗ ಎಷ್ಟ್ ಚಂದ ಧಾರಾವಾಹಿ ನೋಡ್ಕೊಂಡಿದ್ದೆ, ನನ್ ಹೊಟ್ಟೆ ಮೇಲೆ ಹೊಡಿದಾರೆ. ಅದ್ರಿಂದ ನಾವು ಒಂಚೂರು ಏನಾದ್ರು ಸಿಗ್ತದೆ. ನಾಶನ ಆಗುವಾಗ ನೋಡಕ್ ಬಿಡಲ್ಲ ನನ್ ಮಕ್ಳು. ಪಾಪಿ ನನ್ ಮಕ್ಳು ಎಲ್ಲಿಂದ ಬಂದ್ಬಿಡ್ತಾವ. ಸರ್ರೆ ಬೈತಾಳೆ ಈಗ ನೋಡು, ಇನ್ನೊಂದ್ 2 ನಿಮಿಷ ಬಿಟ್ಟು ನೋಡಿ ಹೆಂಗ್ ಬೈತಾಳೆ. ನೋಡೋಕೆ ಖುಷಿ ಸಿಗ್ತದಪ್ಪ. ನಮ್ಮ ತಾರಿ ಅದೇ ಪಸಂದಾಗಂತೆ ಏನಂತೀರಾ? ಅದೇನೋ ಕ್ರಿಕೆಟ್ ಅಂತ ಯಾವ ಬಾಂಬೆ ಬರ್ತವಂತ ನಾವು ತಾಗಲ್ಲ ಮಕ್ಕಳ. ನನ್ ಮಕ್ಳು ಬಂದ್ ಕಾರಿತಾವ ಏನೋ ನೆಮ್ಮದಿ ಧಾರಾವಾಹಿ ನೋಡಕ್ ಬಿಡಕ್ಕಿಲ್ಲ. ನಾನ್ ಅಷ್ಟು ನೆಮ್ಮದಿ ಒಂದು 5 ನಿಮಿಷ ಧಾರಾವಾಹಿ ನೋಡಂಗಿಲ್ಲ. ಏನ್ ಸಾಯ್ತಾವ ನನ್ ಬಂದ ಏನೋ ನೋಡ್ಕೊಂಡ್ ಬರ್ತೀನಿ, ಕಡೀರಿ ಹೋಗ್ಬಿಟ್ಟು ಬರ್ತೀನಿ. ಏನೋ ಶಿವನೇ, ಹೆಂಗ್ರು ಮಕ್ಕಳು ನೆಮ್ಮದಿ ಕೊಡ್ಲಿಲ್ಲ, ನನ್ನ ತಾಯಿನೂ ನೆಮ್ಮದಿ ಕೊಡ್ಲಿಲ್ಲ, ನನ್ನ ಮಗನೂ ನೆಮ್ಮದಿ ಕೊಡ್ಲಿಲ್ಲ. ದೊಡ್ಡ ಮಗ ಅಂತೂ ಅವನೇ ಅಯ್ಯಯ್ಯೋ ಅವನು ತೊಡ್ಲು ಮಾತು ಒಂದು ಅರ್ಥ ಆಗಕ್ಕಿಲ್ಲ. ಇವಾದ್ರೂ ಎಲ್ಲ ಓದುವ ಕಡೆ ನೆಮ್ಮದಿಯಾಗಿ ನಾನಾದ್ರೂ ಒಂದ್ ಸಿನಿಮಾನಾದ್ರೂ ಒಂದ್ ಅಲ್ಬನಾದ್ರೂ ನೋಡಮ್ಮ. ಶಿವನೇ, ಇತ್ತೀಚೆಗೆ ನಾನು ನೋಡ್ತಾ ಇದ್ದೀನಿ ಒಳ್ಳೆ ಸಿನಿಮಾ ಬರಂಗಿಲ್ಲ, ಒಳ್ಳೆ ಧಾರಾವಾಹಿ ಬರಂಗಿಲ್ಲ. ಏನ್ ಕಾಲನೋ ಏನೋ. ಹೋಗ್ಲಿ, ಒಂದ್ ಡ್ಯಾನ್ಸ್ ಆದ್ರೂ ನೋಡುಮ್ಮ. ಇತ್ತೀಚೆಗೆ ಹೈಗಳೆಲ್ಲ ಕುಡಿಯಕ್ ಹತ್ತಾವಂತೆ, ಹಳ್ಳಿ ಹೈಗಳಂತೆ ಕುಡಿಯಕ್ಕೆಲ್ಲ ಹತ್ತಾವಂತೆ, ನೋಡೇ ಬಿಡುಮ್ಮ. ಏನಾಗ್ತಿದೆ? ಕೇಳ್ಬೇಕಂತ ಇಂಥ ಜನಪದ ಹಾಡನ್ನ ಕೇಳ್ಬೇಕು. ನನ್ ತಾಯಿ ಅವಳೆ 24 ಗಂಟೆ ಧಾರಾವಾಹಿ ನೋಡ್ತೀನಂತವಳೆ. ನನ್ ಮಕ್ಕಳಾಗೋ ಅವಳೆ ಅದೇನೋ ಕ್ರಿಕೆಟ್ ಅಂತೆ, ಆ ಕ್ರಿಕೆಟ್ ನೋಡ್ತೀನಿ ಅಂತ ಸಾಯ್ತಾರೆ. ಇನ್ನು ನನ್ ಮಗಳವಳೆ ಶಿವನೇ, ಅವಳಿ ಕಣ್ಣೇ ಕಾಣಕ್ಕಿಲ್ಲ. ಇಂಥ ಮಕ್ಕಳು ಹುಟ್ಟಿಸ್ಕೊಂಡು ಹೆಂಗಪ್ಪ ಸಾಯೋದು ಈ ಗಂಡ್ಮನ್ಸ? ಶಿವನೇ, ನಿಮಗಾದ್ರೂ ಹೇಳ್ತೀನಿ ಕೇಳ್ರಪ್ಪ. ಊರು ಮನೆಯವರಿದ್ದೀರಿ, ಹಳ್ಳಿ ಮನೆಯವರಿದ್ದೀರಿ, ಇಂಥ ಈ ರಿಮೋಟ್ ಬೇಕಾ? ಇಂಥ ಈ ಮೊಬೈಲ್ ಎಲ್ಲ ಬೇಕಾ? ನಮ್ಮ ಹಳ್ಳಿ ಮನೇಲಿ ಏನ್ರಯ್ಯ ಕಮ್ಮಿ ಇರೋದು, ಜನಪದದಲ್ಲಿ ಏನ್ರಯ್ಯ ಕಮ್ಮಿ ಇರೋದು? ನಮ್ಮ ಮಕ್ಕಳಿಗೆ ಮುಂದಿನ ತಲೆಮಾರಿಗೆ ಒಂದೊಳ್ಳೆ ಹಾಡನ್ನು ಕಲಿಸ್ಕೊಡೋಣ. ನಮ್ಮ ಮಕ್ಕಳಿಗೆ ಮುಂದಿನ ತಲೆಮಾರಿಗೆ ಒಂದೊಳ್ಳೆ ಸಂಗೀತ ಕಲಿಸ್ಕೊಡೋಣ. ನಮ್ಮ ಮಕ್ಕಳು ಕಂಡ್ರಯ್ಯ, ನಮ್ಮೂರ್ ಮಕ್ಕಳು ಕಂಡ್ರಯ್ಯ, ನಮ್ಮ ಮುಂದೆ ಹಾಡಾಗ್ತಾವ್ ಕಂಡ್ರಯ್ಯ. ಕ್ರಿಕೆಟು, ಸಿನಿಮಾ, ಧಾರಾವಾಹಿ ಅಂತ ನಾವೇ ನೋಡ್ಕೊಂಡು ಕೂತ್ಕೊಂಡ್ರೆ ಹಳ್ಳಿ ಮಕ್ಕಳು ಏನ್ ಓದಾವು? ಹಳ್ಳಿ ಮಕ್ಕಳು ಇಲ್ಲಿಂದ ಪುಸ್ತಕ ತರ್ತಾವು. ಸಂಜೆ ಆಗಂಗಿಲ್ಲ, ಕಟ್ಲು ಮುಚ್ಚಂಗಿಲ್ಲ, ಸಂಜೆ ಆಗಂಗಿಲ್ಲ, ಬಾಗ್ಲು ಮುಚ್ಚಂಗಿಲ್ಲ.
ಶುರು ಮಾಡ್ಕೊಂಡ್ಬಿಡ್ತಾಳೆ ನನ್ನ ತಾಯಿ ಧಾರಾವಾಹಿ ನೋಡ್ಬೇಕು. ಇನ್ನು ನನ್ನ ಹೆಂಡ್ರು ಬಂದ್ಬಿಟ್ರೆ ಅಯ್ಯೋ 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 ಅಡ್ಗೆ ಮಾಡಿ ಬರಂಗಿಲ್ಲ, ನನ್ನ ಹೆಂಡತಿದೇನ್ ಕಾಟ, ನನ್ನ ಅವ್ವದೇನ್ ಕಾಟ, ನನ್ನ ಮಕ್ಕಳದೇನ್ ಕಾಟ. ಸಾಕಾಗ್ಬಿಟ್ಟಿದ್ರಯ್ಯ ಈ ಗಂಡಸ ಜನ್ಮ. ಬೇಡ್ರಯ್ಯ, ಇನ್ಮೇಲಾದ್ರೂ ಮಕ್ಕಳಿಗೆ ಒಳ್ಳೆ ಪಾಠ ಹೇಳ್ಕೊಡೋಣ. ಧಾರಾವಾಹಿ ಗೀರ್ವಾಯಿ ಅಂತೂ ಇಂತೂ ಬಿಟ್ಟು ನಮ್ಮ ಹಳ್ಳಿ ಬದುಕನ್ನ ಮತ್ತೊಂದ್ಸರಿ ನೋಡೋಣ ಕಂಡ್ರಯ್ಯ. ಧನ್ಯವಾದಗಳು.